ನೀವು ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಮತ್ತೆ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರಿ? ನಮಗೆ ಒಂದು 5 ಗಂಟೆಗೆ ಇವರು ಕಾಲ್ ಮಾಡಿದ್ದು. ಹಾಗೆ ನಾನು ಬಂದ ತಕ್ಷಣ ನಮಗೆ ಏನು ಕಾಣಲಿಲ್ಲ. ಒಳಗೆ ಹೋಗಾಗ ಅಲ್ಲಿ ಮತ್ತೆ ಪೊಲೀಸ್ನವ್ರು ಕಾಲ್ ಮಾಡಿದ್ದಾರೆ. ಇಲ್ಲಿ ಸ್ಟೇಷನ್ ಉಂಟು, ಪೊಲೀಸ್ನವರು ಇದ್ದರು. ಪೊಲೀಸ್ನವ್ರು ಕಾಲ್ ಮಾಡಿದ್ದಾರೆ ಫೈರ್ ಚಾರ್ಜ್ಗೆಲ್ಲ. ನಾವು ಒಳಗಡೆ ಹೋಗಿದ್ದೇವೆ. ಒಳಗಡೆ ಹೋಗುವಾಗ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಏನು ಮಾಡ್ಲಿಕ್ಕೆ ಆಗಲಿಲ್ಲ ಸರ್. ತುಂಬ ಇದರಲ್ಲಿ ಆಗಿದೆ ಎಲ್ಲ ಇನ್ಸಿಡೆಂಟ್. ನಾವು ಸಹ ಇಲ್ಲೇ ಇದ್ದೇವೆ ಸರ್ ಮೊದಲು. ಈಗ ರೀಸೆಂಟ್ಲಾಗಿ ನಾವು 5 ತಿಂಗಳ ಮೊದಲು ನಾವು ಬಿಟ್ಟಿದ್ದೇವೆ. ಆ ಸೈಡ್ ಸೇಲ್ ಆಯ್ತು ಅಂತ ಹೇಳಿ ನಾವು ಬಿಟ್ಟಿದ್ದೇವೆ. ಒಟ್ಟಿಗಿದ್ದೇವೆ ಸರ್ ನಾವೆಲ್ಲ. ನೀವು ಯಾವ ಮನೆಯಲ್ಲಿ ಇದ್ರಿ ಮೊದಲು? ನಾವು ಮೊದಲು ಇರುವಾಗ ಸೆಕೆಂಡ್ ಮನೇಲಿ ಇದ್ದೇವೆ ಸರ್. ಇಲ್ಲಿ ಆದ ನಂತರ ಇಲ್ಲಿ ಸ್ವಲ್ಪ ರಿಪೇರಿ ಉಂಟು ಅಂತ ನಾವು ಆಚೆ ಕಡೆ ಕೂತಿದ್ದೇವೆ. ಈಗ ನಾವು ಸೈಮಲ್ನಲ್ಲಿ ಇದ್ದೇವೆ ಸರ್. ಏನಾದರೂ ಇವರಿಗೆ ಒಂದು ಸಹಾಯ ಆಗುವಾಗ ನೋಡಿ ಸರ್. DC ಸಹ ಬಂದಿದ್ದಾರೆ ಇಲ್ಲಿ. ಏನಾದರೂ ಒಂದು ನೋಡಿ ಸರ್. ಒಂದು ಮಕ್ಕಳೆಲ್ಲ ಇದ್ದಾರೆ. ಒಂದು ಟೋಟಲ್ ಒಂದು 18 ಮಂದಿ ಇದ್ದರು ಸರ್. 18 ಮಂದಿಯಲ್ಲಿ 6 ಮಂದಿಯನ್ನು ರೆಸ್ಕ್ಯೂ ಮಾಡಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಈಗ ಅದಿನ್ನು ಗೊತ್ತಾಗಬೇಕಷ್ಟೇ. ಏನಾದರೂ ನೀವು ಒಂದು ದಯಮಾಡಿ ಎಲ್ಲರಿಗೂ ಒಂದು ಏನಾದರೂ ಒಂದು ಸಹಾಯ ಆಗುವಾಗ ನೀವು ಮಾಡಿದರೆ ಒಳ್ಳೆಯದು ಸರ್. ಗಾಯಾಳುಗಳ ಸ್ಥಿತಿ ಹೇಗಿದೆ? ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ ಸರ್. ತುಂಬ ಗಂಭೀರವಾಗಿದೆ ಗಾಯಾಳುಗಳ ಸ್ಥಿತಿ. ಏನಂತ ಹೇಳ್ತಾ ಇಲ್ಲ. ಫಾದರ್ ಮುಲ್ಲರ್ಸ್ ಕಂಕನಾಡಿ ಹಾಸ್ಪಿಟಲಲ್ಲಿ ಇದ್ದಾರೆ. ಏನಾದರೂ ನ್ಯೂಸ್ ನಮಗೆ ಗೊತ್ತಾಗಲಿಲ್ಲ ಏನಂತ. ಏನಾದರೂ ನಾವು ದೇವರಲ್ಲಿ ಭಗವಂತನಲ್ಲಿ ಬೇಡುದು ಅವರು ಉಳಿದು ಬರಲಿ ಅಂತ ಬೇಡ್ತಾ ಇದ್ದೇವೆ ಸರ್. ಈ ಸರಿ ಮಳೆ ತುಂಬಾ ಕಡಿಮೆನೇ ಇತ್ತು, ಆದರೂ ನಿನ್ನೆ ಸುರಿದಂತ ಮಳೆಗೆ ಒಮ್ಮೆಲೆ ಈ ರೀತಿ ಆಗಿದೆ. ಹೌದು ಸರ್. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ತುಂಬ ಕಡಿಮೆ ಇತ್ತು ಮಳೆ. ಆದರೆ ಇವರು ಹೇಳುವ ಪ್ರಕಾರ 4:30ಕ್ಕೆ ಹೀಗೆ ಆಗಿದೆ ಅಂತ ಹೇಳಿದ್ದಾರೆ. ನಾವು ಎದ್ದ ತಕ್ಷಣ ಎದ್ದೆ ಬಂದಿದ್ದೇನೆ ನಾನು. ಆವಾಗಲೇ ಬಂದು ಪೊಲೀಸ್ ಅವರಿಗೆಲ್ಲ ನ್ಯೂಸ್ ಗೊತ್ತಾಗಿದೆ. ಪೊಲೀಸ್ ಅವರೆಲ್ಲ ಇಲ್ಲಿ ಇದ್ದರು ಸರ್. ಎಲ್ಲ ಅವರೆಲ್ಲ ಫೈರಿಗೆ ಆ್ಯಂಬುಲೆನ್ಸ್ಗೆಲ್ಲ ನಾವೇ ಕಾಲ್ ಮಾಡಿದ್ದೇವೆ. ಎಲ್ಲ ಬಂದಿದ್ದಾರೆ. ರೆಸ್ಕ್ಯೂ ಮಾಡುವಾಗ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಸರ್. ಸರ್ ನೀವು ಎಲ್ಲಿ ಯಾವ ಮನೆಯವರು ಸರ್? ನಾನು ಇಲ್ಲಿ ಪಕ್ಕದ ಮನೆ ಇರೋದು. ಆಕ್ಚುಲಿ ನನಗೆ ಈಗ ನ್ಯೂಸ್ ಗೊತ್ತಾದ ಮೇಲೆ ನಾನು ಬಂದದ್ದು. ಬರುವಾಗ ಎಲ್ಲ ಆಲ್ರೆಡಿ ತೆಗೆದಾಗಿದೆ ಎಲ್ಲ. ಬಟ್ ಎಲ್ಲ ಅವರಿಗೆ ತುಂಬ ಕಷ್ಟದಲ್ಲಿರೋರು ಯಾರು ಆ್ಯಕ್ಚುಲಿ ಇಲ್ಲಿ ಫ್ಯಾಮಿಲಿ ಇರೋರೆಲ್ಲ ಬಡವರೆಲ್ಲ ಆ್ಯಕ್ಚುಲಿ. ಬಟ್ ಈಗ ಆಗ್ತದೆ ಅಂತ ಯಾರಿಗೆ ಗೊತ್ತಿರೋದಿಲ್ಲ. ಬೆಳಗ್ಗೆ 4:15 ಮಲಗಿದ್ರೆ ಎಲ್ಲ. ಬಟ್ ಈ ಥರ ಹಾಗೆ ಸಡನ್ ಆಗಿ ಈಗ ಆಗಿದೆ ಈ ಕಂಟಿನ್ಯೂಸ್ ಮಳೆಯಿಂದ. ಬಟ್ ಎಲ್ಲ ಕಷ್ಟದಲ್ಲಿರೋದು. ಗೌರ್ಮೆಂಟ್ ಏನಾದರೂ ಬಂದು ಸ್ವಲ್ಪ ಅವರಿಗೆ ಸಹಾಯ ಮಾಡಿದ್ರೆ ತುಂಬ ಹೆಲ್ಪ್ ಆಗ್ತದೆ ಆ್ಯಕ್ಚುಲಿ. ಎಲ್ಲ ಬಡವರಲ್ಲಿ ಆ್ಯಕ್ಚುಲಿ ತುಂಬ ಕಷ್ಟದಲ್ಲಿರೋರೆಲ್ಲ ನೋಡುವಾಗ ತುಂಬ ಅಯ್ಯೋ ಪಾಪ ಅನಿಸ್ತದೆ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆಗಬಾರ್ದಾಗ ಹೋಗಿದೆ. ದೇವರದಿಂದ ಗೌರ್ಮೆಂಟ್ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಒಂದು ಒಳ್ಳೇದಾಗ್ತದೆ. ಈಗ ಮೇಲೆ ಮನೆ ಇದೆಯಾ? ಮೇಲೆ ಮನೆ ಇದೆ. ಹೌದು, ಮೇಲೆ ಕೂಡ ಮನೆ ಇದೆ. ಬಟ್ ಕಂಪೌಂಡ್ ಕಟ್ಟಿ 6-7 ವರ್ಷ ಆಗಿದೆ ಆ್ಯಕ್ಚುಲಿ. ಹೌದು ಏನು ಆಗಿರಲಿಲ್ಲ. ಬಟ್ ಇದು ಲಾಸ್ಟ್ 3-4 ಡೇಸಿಂದ ಸ್ವಲ್ಪ ಮಳೆ ಕಂಟಿನ್ಯೂಸ್ ಇರೋದ್ರಿಂದ ಸೊ ರಾತ್ರಿಗೆ ಸಡನ್ ಆಗಿ ಆಗಿದೆ ಬೆಳಗ್ಗೆ. ಬಟ್ ಯಾರು ಏನು ಅನಿಸ್ತಿಲ್ಲ ಈಗ ಆಗ್ತದೆ ಯಾರಿಗೆ ಗೊತ್ತಾಗ್ತದೆ ಹೇಳಿ. ಯಾರಿಗೆ ಗೊತ್ತಿರೋದಿಲ್ಲ. ಬಟ್ ಈಗ ನೋಡುವಾಗ ಎಲ್ಲ ಸೀರಿಯಸ್ ಇದ್ದಾರೆ ಈಗ 6 ಜನಲ್ಲಿ. ನ್ಯೂಸ್ ಬಂದ ಪ್ರಕಾರ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿ ಮಕ್ಕಳು. ನೋಡಿ ಒಂದು ಗೌರ್ಮೆಂಟ್ ಒಂದು ಸಹಾಯ ಮಾಡಿದ್ರೆ ಒಂದು ತುಂಬ ಹೆಲ್ಪ್ ಆಗ್ತದೆ ಅವರಿಗೆಲ್ಲ. क्या हो गया? आप डिटेल एक्सप्लेन कर दो। 4:30 को देखा वो घर ऊपर से गिर गया। थोड़ा गिरने के बाद हम लोग देखा, ये लोग भी नहीं उठा, हमारे बाजू वाला उधर वाला भी नहीं, उधर वाला भी नहीं उठा। देखा हमने लाइट जलाया, लाइट जला के देखा कोई भी नहीं उठा। उसके बाद हमने धुन मचाया, भाई हमारे बाजू वाला उठ के आया। उधर देखा तो उसका बीवी निकल के आया, क्या मेरा 4 बच्चा दब गया। उसके बाद हम लोग भागा, फिर हमसे बचाने को भी नहीं हुआ। हमसे उनका 2 बच्चा एक्सपायर हो गया। ಓಕೆ ಮಧುಶ್ರೀ, ಇದಿಷ್ಟು ಏನು ಇಲ್ಲ ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳ್ತಕ್ಕಂಥ ಮಾತು ಗಮನಿಸಬಹುದು. ಇನ್ನೂ ಕೂಡ ಮಳೆ ಆಗ್ತಾ ಇದೆ. ಸೊ ಮಳೆ ನಿನ್ನೆ ರಾತ್ರಿಯಿಂದಲೂ ಕೂಡ ಎಡೆಬಿಡದೆ ಸುರಿತಾ ಇದೆ. ಸೊ 4 ಮನೆಯ ಮೇಲೂ ಕೂಡ ಈ ತಡೆಗೋಡೆ ಬಿದ್ದು ಈ ಘಟನೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ 3ರ ಸ್ಥಿತಿ ಗಂಭೀರ ಆಗಿದೆ. ಸೊ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಘಟನೆಯಲ್ಲಿ 2 ಮಕ್ಕಳು ಮತ್ತು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಇದರಲ್ಲಿ ಮೃತಪಟ್ಟಂತ 2 ಬಿಹಾರ ಮೂಲದವರು ಅಂತ ಹೇಳಿ ಈಗ ಸದ್ಯಕ್ಕೆ ಸಿಗ್ತಕ್ಕಂಥ ಮಾಹಿತಿ. ಸೊ ಮಳೆ ಇನ್ನಷ್ಟು ಮುಂದುವರಿಯುವಂತ ಸಾಧ್ಯತೆ ಇದೆ. ಸೊ ಜಿಲ್ಲಾಡಳಿತವು ಕೂಡ ಅಲರ್ಟ್ ಆಗಿದೆ. ಈ ರೀತಿಯಾಗಿ ತಡೆಗೋಡೆ ಮತ್ತು ಗುಡ್ಡ ಪ್ರದೇಶ ಇರತಕ್ಕಂಥ ಅಲ್ಲಿ ವಾಸಿಸ್ತಕ್ಕಂಥ ಜನರು ಎಚ್ಚರಿಕೆಯಿಂದ ಇರಬೇಕೆನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಸದ್ಯಕ್ಕೆ ಇವತ್ತು ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಇದೆ. ಸೊ ಮಳೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಕರಾವಳಿಯಲ್ಲಿ ಸುರಿದಂಥ ಈ ಬಾರಿಯ ಮಳೆಗೆ ಮೊದಲ ಮಳೆಗೆ 3 ಡೆತ್ ಆಗಿರ್ತಕ್ಕಂಥ ನಿಜಕ್ಕೂ ದುರಂತ.